ಎಲ್ಲ ಆತ್ಮೀಯ ಬಾಂಧವರಿಗೂ ನನ್ನ ಶರಣಾರ್ಥಿ. ನಾನು ನಿಮ್ಮ ಶ್ರೀದೇವಿ ಹೋಗ. ಇವತ್ತು ಪುನಃ ನಿಮಗೆ ಒಂದು ವಿಷಯವನ್ನು ಕುರಿತು ಮಾತಾಡೋದಿದೆ. ಅದು ಯಾವ ವಿಷಯ ಅಂದ್ರೆ ಸಕ್ಸಸ್ ಅನ್ನುವಂಥದ್ದು. ಸೊ ಪ್ರತಿಯೊಬ್ಬರು ಸಮೇತ ನಾವು ಸಕ್ಸಸ್ಸನ್ನು ಕುರಿತು ಯೋಚನೆ ಮಾಡ್ತಾ ಇದ್ದೀವಿ ಅಥವಾ ಪ್ರಯತ್ನನೂ ಮಾಡ್ತಾ ಇದ್ದೀವಿ. ನಿರಂತರವಾಗಿ ಅದಕ್ಕೆ ಏನೆಲ್ಲವೂ ಬೇಕು ನೋಡ್ರಿ, ಅದೆಲ್ಲವನ್ನೂ ಮಾಡೋದಕ್ಕೆ ನಾವು ತಯಾರಾಗಿದ್ದೀವಿ, ಮಾಡ್ತಾನೂ ಇದ್ದೀವಿ ಅಷ್ಟು ಇಷ್ಟು. ಹಾಗಾದ್ರೆ ಇಷ್ಟೆಲ್ಲ ಆದಮೇಲೂ ನಾವು ಸಕ್ಸಸ್ ಆಗದೇ ಇರೋದಕ್ಕೆ ಏನು ಕಾರಣ ಇರ್ಬೋದು ಅಂತ ಸ್ವಲ್ಪ ಯೋಚನೆ ಮಾಡೋಣ. ಸೊ ಸಕ್ಸಸ್ ಪ್ರತಿಯೊಂದು ಯಶಸ್ಸು ಇದೆ ನೋಡ್ರಿ, ಅದು ನಮ್ಮಿಂದ ಏನು ಕೇಳುತ್ತೆ ಅನ್ನುವಂಥದ್ದನ್ನು ನೀವು ಅರ್ಥ ಮಾಡ್ಕೊಡ್ರಿ. ಅದು ನಮ್ಮಿಂದ ಏನು ಕೇಳುತ್ತೆ ಅಂದ್ರೆ ಅದಕ್ಕೆ ಸಂತೃಪ್ತವಾಗುವಷ್ಟು ಪ್ರಯತ್ನ ಕೇಳುತ್ತೆ. ಹಾಗಾಗಿ ನಾವು ಎಲ್ಲೋ ಒಂದು ಕಡೆ ಆ ಸಕ್ಸಸ್ಗೆ ಬೇಕಾಗುವಂತ ಪ್ರಯತ್ನ ನೀಡುವಲ್ಲಿ ವಿಫಲರಾಗಿರ್ತೀವಿ, ಅಥವಾ ಒಂದಿಷ್ಟು ದಿನ ಮಾಡ್ತೀವಿ ಮತ್ತೆ ಬಿಡ್ತೀವಿ, ಮತ್ತೆ ಮಾಡೋದು ಮತ್ತೆ ಬಿಡೋದು. ಇಲ್ಲಿ ಏನಾಗುತ್ತೆ ಅಂದ್ರೆ ಎನರ್ಜಿ ಕಟ್ ಆಗೋದಕ್ಕೆ ಶುರುವಾಗುತ್ತೆ. ಹಾಗಾಗಿ ಅದಕ್ಕೆ ಬೇಕಾಗುವ ಎನರ್ಜಿ ಅದಕ್ಕೆ ಏನಾದ್ರೂ ಸಿಗ್ಲಿಲ್ಲ ಅಂದ್ರೆ ಸಕ್ಸಸ್ ಆಗೋದಿದೆ ನೋಡ್ರಿ, ಅದು ಅಸಾಧ್ಯವಾದ ಮಾತು. ಇದು ಮೊದಲನೇ ಕಾರಣ. ಅದಾದ ನಂತರ ಎರಡನೇ ಕೆಟಗರಿಯಲ್ಲಿ ಕೆಲವೊಂದು ಜನರನ್ನ ನಾವು ನೋಡ್ತೀವಿ. ಅವ್ರ ಪ್ರಯತ್ನ ಏನೋ ಮಾಡ್ತಾ ಇರ್ತಾರೆ, ಪಾಪ 16 ವರ್ಷಗಳಿಂದ ಪ್ರಯತ್ನದಲ್ಲಿ ಯಾವುದೇ ಕೊರತೆ ಇರೋದಿಲ್ಲ, ಸತತ ಪ್ರಯತ್ನವಾದಿಗಳಿರ್ತಾರ. ಆದ್ರೆ ಇಲ್ಲಿ ಮತ್ತೆ ಎರಡನೇ ಎಡವಟ್ಟು ಎಲ್ಲಾಗುತ್ತೆ ಅಂದ್ರೆ ಅವರು ವಿಶ್ವಾಸ ಮಾಡೋದಿಲ್ಲ. ಯಾವ ವ್ಯಕ್ತಿಗೆ ಕಾನ್ಫಿಡೆನ್ಸ್ ಇರುತ್ತೆ ನೋಡ್ರಿ, ಆತ್ಮವಿಶ್ವಾಸ ಇರುತ್ತೆ ನೋಡ್ರಿ, ಪ್ರಯತ್ನದ ಜೊತೆಗೆ ಆತ್ಮವಿಶ್ವಾಸ ಇದ್ದಾಗ ಮಾತ್ರ ನಾವು ಸಕ್ಸಸ್ ಆಗೋದಕ್ಕೆ ಸಾಧ್ಯ ಇದೆ, ಇಲ್ಲಂದ್ರೆ ಅದು ಅಸಾಧ್ಯವಾದ ಮಾತು. ಹಾಗಾಗಿ ಪ್ರಯತ್ನ ಮತ್ತು ವಿಶ್ವಾಸ ಇವೆರಡೂ ಸಮೇತ ಕೊಟ್ಟವರು ಇನ್ನೂ ಒಂದು ಇಷ್ಟು ಜನ ಮತ್ತೆ ಸಕ್ಸಸ್ ಆಗೋದಿಲ್ಲ. ಇಲ್ಲಿ ಮೂರನೇ ಒಂದು ಮಹಾ ಮಂತ್ರ ಬರುತ್ತೆ, ಅದು ಯಾವುದು ಅಂದ್ರೆ ತಾಳ್ಮೆ ಅಂತ. ನೀವು ಪ್ರಯತ್ನನೂ ಮಾಡ್ತಾ ಇದ್ದೀರಿ ಸತತವಾಗಿ, ನಿಮ್ಗೆ ವಿಶ್ವಾಸನೂ ಇದೆ, ಆದ್ರೂ ನನಗೆ ನಾಳೆ ಬೇಕು ನಾಡಿದ್ದು ಬೇಕು ಅಂತ ನೀವೇನಾದ್ರೂ ಗಡಿಬಿಡಿ ಮಾಡ್ತಾ ಇದ್ರೆ ಸಕ್ಸಸ್ ಯಾವುದೇ ವಸ್ತು ಅಲ್ಲ, ಅಥವಾ ಯಾವುದೋ ವ್ಯಕ್ತಿಯಿಂದ ಕೊಡುವಂತ ಗಿಫ್ಟು ಅಲ್ಲ, ಅಥವಾ ಬ್ರಹ್ಮಾಂಡ ನೀವು ಕೈ ಚಾಚಿದ ತಕ್ಷಣ ಎಲ್ಲಾನು ಕೊಡುತ್ತೆ ಅನ್ನುವಂಥದ್ದು ಯಾವುದು ಮಿರಾಕಲ್ಗಳಿವೆ ನೋಡ್ರಿ, ಅದು ಯಾವುದು ಸಮೇತ ಸಾಧ್ಯ ಇಲ್ಲ. ಹಾಗಾದ್ರೆ ಸಾಧ್ಯ ಇರೋದು ಯಾವುದು ಅಂದ್ರ ನಿಮ್ಮಲ್ಲಿರುವಂತ ಪೇಷನ್ಸ್. ಅದರ ನಂತರ ನೆಕ್ಸ್ಟ್ ಬರುತ್ತೆ ಸತತವಾಗಿರುವಂತಹ ಕಲಿಕೆ. ನಾನು ಸಕ್ಸಸ್ಗೆ ಬೇಕಾಗುವಷ್ಟು ಲರ್ನಿಂಗು ನನ್ನ ಹತ್ರ ಇದೇನಾ ಇಲ್ಲ. ಸಾಕಷ್ಟು ಸಲ ಅವರಿಗೆ ಲರ್ನಿಂಗೇ ಇರೋದಿಲ್ಲ, ಅದ್ರ ಬಗ್ಗೆ ಏನೋ ಮಾಹಿತಿ ಇಲ್ಲ, ಸುಮ್ಮನೆ ಕಲಿಯೋದು ಮಾಡೋದು, ಪ್ರಯತ್ನ ಮಾಡೋದು, ಮತ್ತೆ ಆಸಕ್ತಿ ತೋರಿಸೋದು, ಮತ್ತೆ ಬಿಟ್ಟಾಕೋದು. ಹಾಗಾಗಿ ಲರ್ನಿಂಗ್ ಇದೆ ನೋಡ್ರಿ, ಅದು ಈಕ್ವಲ್ ಟು ಅರ್ನಿಂಗ್ ಇದೆ. ಸೊ ಹಾಗಾಗಿ ವಿದೌಟ್ ಲರ್ನಿಂಗ್ ಸಕ್ಸಸ್ ಆಗೋದಿದೆ ನೋಡ್ರಿ, ಅದು ಕನಸಿನ ಮಾತಿದೆ. ಹಾಗಾಗಿ ಸತತವಾದ ಲರ್ನಿಂಗ್ ನೀವೆಷ್ಟು ಮಾಡ್ತಾ ಇದ್ದೀರಿ ಅನ್ನುವಂಥದ್ದನ್ನ ದಯವಿಟ್ಟು ನೀವು ಗಮನಿಸ್ರಿ. ಹಾಗಾಗಿ ಇಷ್ಟೆಲ್ಲವೂ ಗಮನಿಸಿದ ಮೇಲೆ ನಿಮ್ಗೆ ಇನ್ನೂ ಅನಂತ ಬಹಳ ಸ್ಪೆಷಲ್ ಆಗಿ ಬೇಕಾಗೋದು ಒಂದು ಯಾವುದು ಅಂದ್ರ ನಿಮಗೆ ಬೇಕಾಗುವಂತ ಸರಿಯಾದ ಮಾರ್ಗದರ್ಶನ. ಅಂದ್ರೆ ನಿಮ್ಗೆ ಒಬ್ಬ ಕೋಚ್ನ ಅಗತ್ಯ ಇರುತ್ತೆ. ಯಾರು ಈ ಫೀಲ್ಡ್ ಅಲ್ಲಿ 100ಕ್ಕೆ 100 ಸಕ್ಸಸ್ ಆಗಿದ್ದಾರೆ ನೋಡ್ರಿ, ಮೊದಲು ಅವರನ್ನ ಸರ್ಚ್ ಮಾಡ್ರಿ, ಅವರನ್ನ ಫಾಲೋ ಮಾಡ್ರಿ, ಅವ್ರು ಎಲ್ಲೆಲ್ಲಿ ಏನೇನ್ ಮಾಡಿದ್ದಾರೆ ಅನ್ನುವಂಥದ್ದನ್ನ ನೋಡ್ಕೊಂಡು ಬೇಕಾದ್ರೆ ನೀವು ಅವರನ್ನ ಕಾಪಿ ಪೇಸ್ಟ್ ಮಾಡಿ ನೋಡ್ರಿ. ಅವಾಗ ಸಕ್ಸಸ್ ಇದೆ ನೋಡ್ರಿ, ಅತಿ ಸುಲಭವಾಗಿ ನಿಮಗೆ ಬಂದು ಕೈ ಹಿಡಿಯೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ಇಷ್ಟು ಸಕ್ಸಸ್ನ ಮಂತ್ರಗಳನ್ನ ನಿಮ್ಮ ಜೊತೆಗೆ ತೆಗೆದುಕೊಂಡು ಹೋಗ್ರಿ. ಆನಂತರ ಬೇಕಾದ್ರೆ ಮತ್ತೆ ಮತ್ತೆ ಬೇರೆ ಬೇರೆ ಪ್ರಯೋಗಗಳನ್ನ ಮತ್ತೆ ಮುಂದುವರಿಸೋಣ ಅಂತೇಳಿ ಹೇಳ್ತಾ ಎಲ್ಲರಿಗೂ ಇನ್ನೊಂದು ಸಲ ಅನಂತ ಶರಣಾರ್ಥಿ ಮತ್ತೆ ಧನ್ಯವಾದ. ಎಲ್ಲರಿಗೂ ಶುಭವಾಗಲಿ. ಶ್ರೀದೇವಿ ಹುಗಾರ್ ಅವರ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನೀವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.